ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೊಂಜಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ BEL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ BEL ಅಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ನ ಕರೆದಿದ್ದಾರೆ. ಸೊ ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರದ್ದು ಯಾವುದು ಎಜುಕೇಶನ್ ಮಾಡಿರ್ಬೇಕು, ಏಜ್ ಲಿಮಿಟ್ ಏನು, ಯಾವತ್ತು ಲಾಸ್ಟ್ ಡೇಟ್ ಇದೆ, ಸೊ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ಟೆಲಿಗ್ರಾಮು ಅಥವಾ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಬಹುದು. ಸೊ ಅಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೋಡೋದಾದ್ರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಕರೆದಿರೋದು JE ಪೋಸ್ಟ್ಗೆ ಸೊ ವಾಕ್ ಇನ್ ಇಂಟರ್ವ್ಯೂ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 96 ಪೋಸ್ಟ್ ಗಳನ್ನ ಇದಾವೆ ಸ್ನೇಹಿತರೆ ಅಕ್ರಾಸ್ ಇಂಡಿಯಾ, ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ 96 ವೇಕೆನ್ಸಿಗಳಿದಾವೆ. BE BTech ಡಿಗ್ರಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ನೋಡಿ 11ನೇ ತಾರೀಕು ಆಗಸ್ಟ್ 2025 ಹಿಡಿದು 12ನೇ ತಾರೀಕು ಆಗಸ್ಟ್ 2025. ಸೊ 2 ದಿನ ಇದನ್ನ ಕರೆದಿದ್ದಾರೆ ಸ್ನೇಹಿತರೆ. 2 ದಿನ ನಿಮ್ಗೆ ಈ ಒಂದು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ವಾಕ್ ಇನ್ಗೆ ಏನೇನ್ ತಗೊಂಡೋಗಿರ್ಬೇಕು, ಅಪ್ಲಿಕೇಶನ್ ಫಾರ್ಮ್ ಏನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೂಡ ತಗೊಂಡೋಗ್ಬೇಕಾಗಿರುತ್ತೆ, ಓಕೆನಾ. ಸೊ ಅದನ್ನ ಫುಲ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ, ಓಕೆನಾ. ಸೊ BE BTech ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಮೆಟಲರ್ಜಿ ಆರ್ IT ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಏಜ್ ಲಿಮಿಟ್ ಬಂದು 29 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. 29 ವರ್ಷದೊಳಗೂ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಡಿ ಎಲ್ಲೆಲ್ಲಿ ಲೊಕೇಶನ್ ಅಂತ ಹೇಳಿದ್ರೆ ಪಾಲ್ಕಾಡ್ ಕೇರಳದಲ್ಲಿ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಮೆಟಲರ್ಜಿ ಮತ್ತೆ IT. ಸೊ ಟೋಟಲ್ ನೋಡೋದಾದ್ರೆ ಮೆಕ್ಯಾನಿಕಲ್ಗೆ 38, ಎಲೆಕ್ಟ್ರಿಕಲ್ಗೆ 6, ಮೆಟಲರ್ಜಿ 3, IT-ಗೆ 1 ಪೋಸ್ಟ್ ಪಾಲ್ಕಾಡ್ ಕೇರಳಕ್ಕೆ ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಕರ್ನಾಟಕಗೆ ನೋಡೋದಾದ್ರೆ KGF ಅಲ್ಲಿ ಮೆಕ್ಯಾನಿಕಲ್ ಮತ್ತೆ ಮೆಟಲರ್ಜಿ ಕರೆದಿದ್ದಾರೆ, 25 ವೇಕೆನ್ಸಿಗಳಿದಾವೆ. ಸೊ ಮೈಸೂರಿಗೆ ಕರ್ನಾಟಕ ಮೈಸೂರು, ಇಲ್ಲಿ ಕೂಡ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ಗೆ ಕರೆದಿದ್ದಾರೆ, 15 ವೇಕೆನ್ಸಿಗಳು ಕರೆದಿದ್ದಾರೆ. ಮತ್ತೆ ಬೆಂಗಳೂರು, ದಿಲ್ಲಿ, ಪುಣೆ, ಹೈದರಾಬಾದ್ ಮಾರ್ಕೆಟಿಂಗ್ ಆಫೀಸರ್ಸ್ ಆಗಿ ಕರೆದಿದ್ದಾರೆ. ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, 8 ವೇಕೆನ್ಸಿ. ಟೋಟಲ್ 96 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಓಕೆ. ಸೊ ಸ್ಯಾಲರಿ ನೋಡೋದಾದ್ರೆ ಫಸ್ಟ್ ಇಯರ್ ಬಂದು ನಿಮ್ಗೆ 35,000 ಸಿಗುತ್ತೆ, ಸೆಕೆಂಡ್ ಇಯರ್ 37,500, 40,000, 43,000 ಈ ರೀತಿ ನಿಮ್ಗೆ ಬೇಸಿಕ್ ಅಮೌಂಟ್ ಸಿಗುತ್ತೆ. ಹಾಗೆ ನಿಮ್ಗೆ HRA TADA ಇದು ಕೂಡ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ನೀವು ತಗೊಂಡೋಗ್ಬೇಕಾಗಿರುತ್ತೆ. ವಾಕ್ ಇನ್ ಟೈಮ್ ಅಲ್ಲಿ ID ಪ್ರೂಫ್ ಬೇಕಾಗಿರುತ್ತೆ, ಮತ್ತೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರೋದನ್ನ ತಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ತಗೊಂಡು ನೀವು ವಾಕ್ ಇನ್ ಇಂಟರ್ವ್ಯೂ ಮಾಡಿ ಅದ್ರಲ್ಲಿ ಸೆಲೆಕ್ಟ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಮುಂದಿನ ಇಂಟಿಮೇಷನ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಗಮನದಲ್ಲಿರಲಿ. ಸಂಡೇ ಮತ್ತು ಮಂಡೇ, ಭಾನುವಾರ ಮತ್ತು ಸೋಮವಾರ 11ನೇ ತಾರೀಕು ಹಾಗೂ 12ನೇ ತಾರೀಕು ಇರುವಂತದ್ದು ವಾಕ್ ಇನ್ ಇಂಟರ್ವ್ಯೂ. 9 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಸ್ನೇಹಿತರೆ. ಸೊ ಎಲ್ಲಪ್ಪ ಇದು ವಾಕ್ ಇನ್ ವೆನ್ಯೂ ಎಲ್ಲಿ ಅಂತ ಹೇಳೋದಾದ್ರೆ, ಸೊ ಪ್ರತಿಯೊಂದು ಈ ಒಂದು ಏನು ಯೂನಿಟ್ ಗಳು ಹೇಳಿದೆ ಲೊಕೇಶನ್ಸ್, ಕೇರಳ, ಕರ್ನಾಟಕ KGF, ಮೈಸೂರು, ಬೆಂಗಳೂರು, ದಿಲ್ಲಿ, ಪುಣೆ, ಹೈದರಾಬಾದ್ ಈ ರೀತಿ ಇರುವಂತಹ ಲೊಕೇಶನ್ ಗಳಲ್ಲಿ ಇರುತ್ತೆ. ಸೊ ಅದಕ್ಕೆ ಸಪರೇಟ್ ಆಗಿ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದಕ್ಕೋಸ್ಕರ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಫುಲ್ ನಮ್ದು BML ಇಂದ ಏನು ಕರೆದಿದ್ರು ಅದು ಓಪನ್ ಆಗಿರುತ್ತೆ ಸ್ನೇಹಿತರೆ. ಸೊ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ ಕರೆದಿದ್ದಾರೆ ನೋಡಿ. ಸೊ ಈ ರೀತಿ ಕೊಟ್ಟಿರುವಂತದ್ದು ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಓಕೆನಾ. ಸೊ ಈ ರೀತಿ ಹಲವಾರು ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಎಲ್ಲಿ ಕೋಲಾರ ನೋಡಿ, ಇದು ಪಾಲ್ಕಾಡ್ದು, ಹಾಗೆ ಮೈಸೂರ್ದು, ಅದಾದ ನಂತರ ನಮ್ಮ ಬೆಂಗಳೂರ್ದು ಈ ರೀತಿ ಕರೆದಿರೋದು ಜೂನಿಯರ್ ಎಲೆಕ್ಟ್ರಿಕಲ್ ಪೋಸ್ಟ್ಗೆ ಮತ್ತೆ ಇದಕ್ಕೆ. ಸೊ ಎಲ್ಲೆಲ್ಲಿ ಅಂತ ಹೇಳೋದಾದ್ರೆ ಲೊಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಫ್ರೆಶ್ ಕ್ಯಾಂಡಿಡೇಟ್ಸ್ಗೆ 11ನೇ ತಾರೀಕು, ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು 12ನೇ ತಾರೀಕಿಗೆ ಹೋಗ್ಬೋದಾಗಿರುತ್ತೆ. ಪಾಲ್ಕಾಡ್ ಅಲ್ಲಿ ನೋಡಿ BML ಪಾಲ್ಕಾಡ್ ಕಾಂಪ್ಲೆಕ್ಸ್, KINFRA ವೈಸ್ ಪಾರ್ಕ್, ಕಿನ್ಫರಾ ವೈಸ್ ಪಾರ್ಕ್, ಮೆನನ್ ಪ್ಯಾರಾ ರೋಡ್, ಕಂಜಿಗೋಡ್ ಈಸ್ಟ್, ಪಾಲಕ್ಕಾಡ್, ಓಕೆನಾ. ಅದ ನಂತರ KGF ಕಾಂಪ್ಲೆಕ್ಸ್ಗೆ ಸೇಮ್ ಫ್ರೆಶರ್ಸ್ಗೆ 11ನೇ ತಾರೀಕು, ಎಕ್ಸ್ಪೀರಿಯನ್ಸ್ಗೆ 12ನೇ ತಾರೀಕು. H&P ಯೂನಿಟ್ BML KGF ಕಾಂಪ್ಲೆಕ್ಸ್, BML ನಗರ, KGF, ಓಕೆನಾ.
ಸೊ ಮೈಸೂರಲ್ಲಿ ಬಂದು BML ಮೈಸೂರು ಕಾಂಪ್ಲೆಕ್ಸ್, ಬೆಳ್ವಡಿ ಪೋಸ್ಟ್ ಮೈಸೂರಲ್ಲಿ ಇರೋದು. ಅದಂತರ ಹೈದರಾಬಾದ್, ಬೆಂಗಳೂರು, ಪುಣೆ, ಡೆಲ್ಲಿ ಇರುವಂತವ್ರು BML ಮೈಸೂರು ಕಾಂಪ್ಲೆಕ್ಸ್, ಬೆಳ್ವಡಿ, ಮೈಸೂರು ಈ ಒಂದು ಪೋಸ್ಟ್ ಇಲ್ಲಿಗೆ ಹೋಗಿ ನೀವು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಕರ್ನಾಟಕದ್ದು ಬಂದು ಮೈಸೂರಲ್ಲಿ ಮತ್ತೆ KGF ಅಲ್ಲಿ ಎರಡರಲ್ಲಿ ನಡೆಸ್ತಾ ಇದಾರೆ. ಸೊ ಅಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದಾಗಿರುತ್ತೆ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ. ಓಕೆನಾ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ನ ನೋಡ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಜಾಬ್ ಕೋಡ್ ಕೂಡ ಇರುತ್ತೆ. ಸೊ ಜಾಬ್ ಕೋಡ್ ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಶುಡ್ ಬಿ ವಿಲ್ಲಿಂಗ್ ಟು ವರ್ಕ್ ಇನ್ 2 shifts and 3 shifts. ಓಕೆನಾ. ಸೊ ಈ ರೀತಿ ಶಿಫ್ಟ್ ವೈಸ್ ಇರುತ್ತಲ್ವಾ, ಸೊ ಅದನ್ನ ಕೂಡ ನೀವು ಅಕ್ಸೆಪ್ಟ್ ಮಾಡ್ಬೇಕಾಗಿರುತ್ತೆ. ಕ್ಯಾಟಗರಿ ವೈಸ್ ಪೊಸಿಷನ್ಸ್ ನ ಡಿಕ್ಲೇರ್ ಮಾಡಿದ್ರೆ ನೋಡಿ. SC ಗೆ 14, ST ಗೆ 7, OBC ಗೆ 25, ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 9, UR ಗೆ 41 ಇದೆ ಸ್ನೇಹಿತರೆ. ಹಾಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಫಸ್ಟ್ ಪೀರಿಯಡ್ 1 year ಗೆ ಕೊಟ್ಟಿರ್ತಾರೆ, ಅದಂತರ ಎಕ್ಸ್ಟೆಂಡ್ ಮಾಡ್ತಾರೆ ಸ್ನೇಹಿತರೆ ಇನ್ನು 3 ವರ್ಷಕ್ಕೆ. ಸೊ ಈ ರೀತಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಗೆ, ಫೋರ್ತ್ ಇಯರ್ ಗೆ ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತಾ ಇರುತ್ತೆ. ಸೊ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ನಿಮಗೆ PWD ಯಾರಾದ್ರೂ ಆಗಿದ್ರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಅಪ್ಪರ್ ಏಜ್ ಲಿಮಿಟಿಂಗ್ ರಿಲ್ಯಾಕ್ಸೇಷನ್ ಇದೆ. 5 years SC ST ಗೆ ಇರುತ್ತೆ, 3 years OBC ಗೆ ಇರುತ್ತೆ, PWD ಗೆ 10 years ಇರುತ್ತೆ. ಪ್ಲಸ್ OBC ಇದ್ರೆ 5 years ಆಯ್ತು, SC ST ಇದ್ರೆ 5 years, OBC ಇದ್ರೆ 3 years. ಓಕೆನಾ. ಸೊ ಹಾಗೆ SC ST ಕ್ಯಾಟಗರಿ ಇರುವಂತವ್ರು ಅವ್ರ ಸರ್ಟಿಫಿಕೇಟ್ಸ್ ನ ತಗೊಂಡ್ ಬರ್ಲೇಬೇಕಾಗಿರುತ್ತೆ. OBC ಇರೋರು ಕೂಡ OBC ಸರ್ಟಿಫಿಕೇಟ್ಸ್ ನ ತಗೋಬೇಕಾಗಿರುತ್ತೆ. ಓಕೆನಾ. ಸೊ ಅದ ನಂತರ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ PWD ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಮತ್ತೆ ಇನ್ನು ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಇರುವಂತಹ ಅಭ್ಯರ್ಥಿಗಳು ಕೂಡ ಅವ್ರವ್ರ ಸರ್ಟಿಫಿಕೇಟ್ಸ್ ನ ತಗೊಂಡ್ ಬರ್ಬೇಕಾಗಿರುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಕ್ಯಾನ್ ಯುಟಿಲೈಸ್ ದ ಲಿಂಕ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. recruitment.bmlindia.in ಅಂತ ಏನಿದೆ, ಇದನ್ನ ಇಟ್ಕೊಂಡು ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಏನು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಬಂದು ನೀವು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ನ ನೀವು ಈ ಒಂದು ಅಡ್ರೆಸ್ ಅಲ್ಲಿ ನೀವು ಡೌನ್ಲೋಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ಈ ಒಂದು ಡಾಕ್ಯುಮೆಂಟ್ಸ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳೋದಾದ್ರೆ, ನಿಮ್ಮ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದ ನಂತರ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, SSLC PUC ಆಯ್ತಲ್ವಾ. ಸೊ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್, ಮತ್ತೆ BE BTech ಮಾರ್ಕ್ಸ್ ಕಾರ್ಡ್ಸ್ ಎಲ್ಲಾದು ಬೇಕಾಗಿರುತ್ತೆ. ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ಮತ್ತೆ BE BTech ಡಿಗ್ರಿ ಸರ್ಟಿಫಿಕೇಟ್ಸ್ ಕೂಡ ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ CGPA ಕನ್ವರ್ಷನ್ ಸರ್ಟಿಫಿಕೇಟ್ ಫಾರ್ಮುಲಾ ಅಥವಾ ಫಾರ್ಮುಲಾ ಆಸ್ ಅಪ್ಲಿಕೇಬಲ್ ಇದು ಕೂಡ ಇರಬೇಕಾಗಿರುತ್ತೆ. ಸೊ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಓಕೆ, ಫಾರ್ಮುಲಾ ಇದ್ರು ಓಕೆ ಸ್ನೇಹಿತರೆ. ಅದ ನಂತರ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಮತ್ತೆ ಡೀಟೇಲ್ಡ್ ರೆಸ್ಯೂಮ್ ಬೇಕಾಗಿರುತ್ತೆ. ಸೊ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳೋದಾದ್ರೆ pkd.recct@bmlltd.in ಅನ್ನೋ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬಹುದಾಗಿರುತ್ತೆ ಏನಾದ್ರೂ ಕ್ವೆರೀಸ್ ಇತ್ತು ಅಂದ್ರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ. ಸೊ ಅದನ್ನು ಕೂಡ ನಿಮ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನಿಷ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ BL ಅಲ್ಲಿ ಡ್ರೈವರ್ ಪೋಸ್ಟ್ ಕರೆದಿದ್ದಾರೆ, ಮತ್ತೆ HL ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ, RRB ಟೆಕ್ನಿಷಿಯನ್ ಪೋಸ್ಟ್ ಇದೆ. ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಎಲ್ಲ ಸ್ನೇಹಿತರಿಗೂ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ಒಂದು ವಿಡಿಯೋ, ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.